ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಕೂಡ ಕೆಲವೊಂದಷ್ಟು ಸಿಲ್ವರ್ ಡಿಸೈನ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಸಿಲ್ವರ್ ಜ್ಯುವೆಲರಿ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರೋಂಥ ಸಿಲ್ವರ್ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಸೇಮ್ ಗೋಲ್ಡಲ್ಲೇ ಸಿಲ್ವರ್ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಸೇಮ್ ಗೋಲ್ಡಲ್ಲಿ ಏನು ಡಿಸೈನ್ ಸಿಗುತ್ತೆ ಅದೇ ಥರದಲ್ಲಿ ಸಿಲ್ವರಲ್ಲಿ ಕೂಡ ಡಿಸೈನ್ ಸಿಗುತ್ತೆ. ಇವತ್ತು ನಾನು ಕೆಲವೊಂದಷ್ಟು ಡಿಸೈನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ, ಫಸ್ಟ್ ಒನ್ ಏನು ನೋಡ್ತಾ ಇದ್ದೀವಿ, ಇದೊಂದು ಲಾಂಗ್ ಹಾರ. ತುಂಬಾ ಚೆನ್ನಾಗಿರುವಂಥ ಒಂದು ಲಾಂಗ್ ಹಾರ ನೀವು ನೋಡ್ತಾ ಇರ್ಬೋದು. ಇದರಲ್ಲಿ ಪಿಂಕ್ ಮತ್ತು ಗ್ರೀನ್ ಬೀಡ್ಸ್ ಎಲ್ಲ ಇದೆ. ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ, ಇದು ಬಂದು ಒಂದು ಮುತ್ತಿನ ಹಾರ ಅಂತಲೇ ಹೇಳ್ಬೋದು. ಮುತ್ತಿನ ಹಾರ ಏನಿದೆ ಅದು 4 ಎಳೆ ಅಂತ ಏನು ಹೇಳ್ತೀವಿ, 4 ಲೇಯರ್ ಇದೆ. ಆ್ಯಂಡ್ ಅದರ ಪೆಂಡೆಂಟ್ ಪಾರ್ಟ್ ನೀವು ನೋಡಿದ್ರೆ ತುಂಬಾ ಚೆನ್ನಾಗಿದೆ. ತುಂಬ ಹೆವಿಯಾಗಿರುವಂಥ ಒಂದು ಪೆಂಡೆಂಟ್ ಪಾರ್ಟ್ ಇದೆ. ಅದರಲ್ಲಿ ಲಕ್ಷ್ಮಿ ಪೆಂಡೆಂಟ್ ಇರೋದು. ಆ್ಯಂಡ್ ಅದರ ಮೇಲೆ ಬಂದು ಇನ್ನೊಂದು ಪೆಂಡೆಂಟ್ ಥರ, ಡಬಲ್ ಪೆಂಡೆಂಟ್ ಥರ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿರುವಂಥ ಒಂದು ಡಿಸೈನ್ ಇದು. ನೆಕ್ಸ್ಟ್ ಬಂದು ಚಾನ್ಬಾಲಿ ಇಯರಿಂಗ್ಸ್. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಎರಡು ಕೂಡ ಡಿಫ್ರೆಂಟ್ ಆಗಿರುವಂಥ ಚಾನ್ಬಾಲಿ ಇಯರಿಂಗ್ಸ್. ಒಂದರಲ್ಲಿ ಬಂದು ಡಾರ್ಕ್ ಗ್ರೀನ್ ಸ್ಟೋನ್ ಮತ್ತು ಪಿಂಕ್ ಸ್ಟೋನ್, ಕೆಳಗಡೆ ಕೂಡ ಹ್ಯಾಂಗಿಂಗ್ಸಲ್ಲಿ ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ. ಕೆಳಗಡೆ ಇನ್ನೊಂದರಲ್ಲಿ ಬಂದುಬಿಟ್ಟು ಸ್ವಲ್ಪ ಲೈಟ್ ಗ್ರೀನ್ ಮತ್ತು ಲೈಟ್ ಪಿಂಕಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಕೂಡ ಹ್ಯಾಂಗಿಂಗ್ಸಲ್ಲಿ ಗ್ರೀನ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿರೋಂಥ ಒಂದು ಚಾನ್ಬಾಲಿ ಇಯರಿಂಗ್ಸ್ ಅಂತಲೇ ಹೇಳ್ಬೋದು. ಈವನ್ ಗೋಲ್ಡಲ್ಲಿ ಕೂಡ ಸೇಮ್ ಇದೇ ಪ್ಯಾಟ್ರನಲ್ಲಿ ಇರುತ್ತೆ. ತುಂಬಾ ಚೆನ್ನಾಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದು ಕರಿಮಣಿ. ತುಂಬಾ ಚೆನ್ನಾಗಿರುವಂಥ ಒಂದು ಕರಿಮಣಿ ಡಿಸೈನ್. ಇದರಲ್ಲಿ ನೀವು ಪೆಂಡೆಂಟ್ ಥರ ನೋಡ್ಬೋದು. ಅಲ್ಲಿ ಬಂದು ಕಾಸಿಂದು ಕೊಟ್ಟಿದ್ದಾರೆ. ಅಂದರೆ ಒಂದು 9 ಕಾಸು ಏನೋ ಕೊಟ್ಬಿಟ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ಏನು ಸ್ಟೋನ್ಸ್ ನೋಡ್ತಾ ಇದ್ದೀವಿ, ಆ ಸ್ಟೋನ್ಸ್ ಬಂದು ತುಂಬ ಲೆಂತ್ ಕೂಡ ಇಲ್ಲ. ತುಂಬ ಚೆನ್ನಾಗಿರುವಂಥ ಒಂದು ಕರಿಮಣಿ ಡಿಸೈನ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಕರಿಮಣಿ ಪಾರ್ಟಲ್ಲಿ ನೋಡೋದಾದರೂ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಒಂದು ಗುಂಡಿದೆ. ಆ್ಯಂಡ್ ಕರಿಮಣಿಗೆ ಫುಲ್ ರೋಲ್ ಅಂದರೆ ಎಸ್ ಶೇಪಲ್ಲಿ, ಸರ್ಕಲ್ ಅಂದರೆ ಎಸ್ ಶೇಪಲ್ಲಿ ವೈಂಡ್ ಅಪ್ ಮಾಡಿರ್ತಾರಲ್ಲ ವಯರಲ್ಲಿ, ಆ ಥರ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಬಳೆಗಳು. ಇದರಲ್ಲಿ ಬಂದು 4 ಬಳೆಗಳಿದೆ. ತುಂಬಾ ಚೆನ್ನಾಗಿದೆ. 2 ಬಳೆ ಬಂದು ಪಿಕಾಕ್ ಡಿಸೈನಲ್ಲಿದೆ ವಿತ್ ವೈಟ್ ಸ್ಟೋನ್. ಆ್ಯಂಡ್ ಇನ್ನೆರಡು ಬಳೆ ಬಂದು ಲೀಫ್ ಡಿಸೈನಲ್ಲಿದೆ ವಿತ್ ವೈಟ್ ಸ್ಟೋನ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಡಿಸೈನ್ಸ್ ಬಂದು. ನೀವು ನೋಡ್ತಾ ಇರ್ಬೋದು, ಈ ವೈಟ್ ಸ್ಟೋನ್ ಇರೋದ್ರಿಂದ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಸೇಮ್ ಗೋಲ್ಡ್ ಬ್ಯಾಂಗಲ್ಸ್ ಏನಿರುತ್ತೆ ಅದೇ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ, ಇದು ಬಂದು ಒಂದು ಚೋಕರ್. ತುಂಬ ಚೆನ್ನಾಗಿರುವಂಥ ಒಂದು ಚೋಕರ್ ಅಂತಲೇ ಹೇಳ್ಬೋದು. ತುಂಬ ಹೆವಿ ಕಾಣಿಸ್ತಾ ಇದೆ, ಬೆಳ್ಳಿದ್ದು. ಇದು ಬಂದು ಆ್ಯಂಟಿಕ್ ಬೀಟ್ಸ್ ಅಂತ ಹೇಳ್ತೀವಲ್ಲ, ಗ್ರೀನ್ ಮತ್ತು ಪಿಂಕ್, ಆ ಥರ ಗ್ರೀನ್ ಮತ್ತು ಪಿಂಕ್ ಬೀಟ್ಸ್ ಕೊಟ್ಟಿದ್ದಾರೆ. ಫ್ಲವರ್ ಡಿಸೈನ್ ಇದೆ. ಆ್ಯಂಡ್ ಲೀಫ್ ಡಿಸೈನ್ ಈ ಥರ ಕೊಟ್ಟಿದ್ದಾರೆ. ಇದು ಲಕ್ಷ್ಮಿ ಡಿಸೈನ್ ಅಲ್ಲ. ಆ್ಯಂಡ್ ಪಿಕಾಕ್ ಡಿಸೈನ್ ಕೂಡ ಇದೆ. ತುಂಬ ಚೆನ್ನಾಗಿದೆ. ಆ ಸ್ಟೋನ್ ಬಂದು ಗ್ರೀನ್ ಮತ್ತು ಪಿಂಕ್ ಸ್ಟೋನ್, ಜಾಸ್ತಿ ಇಲ್ಲ, ಅದು ಕೂಡ ತುಂಬ ಮಿನಿಮಲ್ ಇರೋವಂಥದ್ದು. ತುಂಬ ಹೆವಿ ಲುಕ್ ಕೊಡುವಂಥ ಒಂದು ಚೋಕರ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಒಂದು ಲಾಂಗ್ ಹಾರ. ಇದು ಅಷ್ಟೇ ಸೇಮ್ ಗೋಲ್ಡ್ ಏನಿದೆ ಅದ್ರ ಥರನೇ ಕಾಣಿಸ್ತಾ ಇದೆ. ಪೆಂಡೆಂಟಲ್ಲಿ ಬಂದು ಲಕ್ಷ್ಮಿ. ಆ್ಯಂಡ್ ಸುತ್ತ ಬಂದು ಮ್ಯಾಂಗೋ ಡಿಸೈನ್. ಆ್ಯಂಡ್ ಮೇಲೆ ಚೈನ್ ಪಾರ್ಟಲ್ಲಿ ನೋಡೋದಾದರೆ ಶಂಖ ಡಿಸೈನಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಒಂಥರ ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ಮತ್ತು ಅರ್ಧದಿಂದ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಗ್ರೀನ್ ಸ್ಟೋನ್ ಕೂಡ ಇರೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ಇದೊಂದು ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರೋಂಥ ಡಿಸೈನ್. ಹವಳ ಸರ ಬರುತ್ತಲ್ಲ, 3 ಎಳೆ ಹವಳ ಸರ. ಆ್ಯಂಡ್ ಅದರಲ್ಲಿ ಲಕ್ಷ್ಮಿ ಪೆಂಡೆಂಟ್ ಇರುವಂಥದ್ದು. ಕೆಳಗಡೆ ಬಂದು ಗೋಲ್ಡಲ್ಲಿ ಹ್ಯಾಂಗಿಂಗ್ಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಪಿಕಾಕ್ ಡಿಸೈನಲ್ಲಿ ಕೊಟ್ಟಿರೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿರುವಂಥ ಒಂದು ಪ್ಯಾಟ್ರನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಸ್ಮಾಲ್ ನೆಕ್ಲೆಸ್. ಇದು ಬಂದು ಕಾಸಿಂದು ನೆಕ್ಲೆಸ್ ಬರುತ್ತಲ್ಲ, ಆ ಥರ ಕಾಸಿನ ನೆಕ್ಲೆಸ್ ಇದು. ಮಧ್ಯದಲ್ಲಿ ಮಾತ್ರ ಲೀಫ್ ಥರ ಕೊಟ್ಟು ಅಲ್ಲಿ ಕೂಡ ಲಕ್ಷ್ಮಿನೇ ಕೊಟ್ಟಿರೋವಂಥದ್ದು. ತುಂಬ ಸಿಂಪಲ್ ಆಗಿರೋಂಥ ಒಂದು ನೆಕ್ಲೆಸ್. ಅರ್ಧದಿಂದ ಬಂದು ಚೈನ್ ಥರ ಕೊಟ್ಟಿದ್ದಾರೆ. ಅಂದರೆ ತಿಕ್ಕಾಗಿ ಒಂದು ಚೈನ್ ಥರ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿರೋವಂಥ ಒಂದು ಪ್ಯಾಟ್ರನ್ ಅಂತಲೇ ಹೇಳ್ಬೋದು. ಇವನ್ ಗೋಲ್ಡಲ್ಲಿ ಕೂಡ ಸೇಮ್ ಪ್ಯಾಟ್ರನ್ಸ್ ಇರುತ್ತೆ. ಈ ಥರ ಸಿಂಪಲ್ ಆಗಿರೋವಂಥದ್ದು.
ತುಂಬ ಚೆನ್ನಾಗಿದೆ. ಇದರಲ್ಲಿ ಸ್ಟಡ್ ಪಾರ್ಟಲ್ಲಿ ನೋಡೋದಾದರೆ ಒಂದು ಪಿಂಕ್ ಸ್ಟೋನ್ ಇದೆ ಆ್ಯಂಡ್ ಗ್ರೀನ್ ಸ್ಟೋನ್ಸ್ ಕೊಟ್ಟಿದ್ದಾರೆ. ಕೆಳಗಡೆ ಜುಮ್ಕಾ ಥರ ಕೊಟ್ಟಿದ್ದಾರೆ ಆ್ಯಂಡ್ ಅದರ ಕೆಳಗಡೆ ಬಂದು ಗುಂಡಲ್ಲಿ ಬೀಡ್ಸ್ ಥರ ಕೊಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಯಾಟ್ರನ್. ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಒಂದು ಪ್ಯಾಟ್ರನ್ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ನೋಡೋದಾದರೆ ಇದು ಕೂಡ ಒಂದು ಸ್ಮಾಲ್ ನೆಕ್ಲೆಸ್. ತುಂಬ ಚೆನ್ನಾಗಿದೆ. ಇದರಲ್ಲಿ ಗುಂಡು ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಬಂದು ಇದರಲ್ಲಿ ಲಕ್ಷ್ಮಿ ಪೆಂಡೆಂಟ್ ಇಲ್ಲ, ಫ್ಲವರ್ ಪೆಂಡೆಂಟ್ ಕೊಟ್ಟಿದ್ದಾರೆ ವಿತ್ ಪಿಂಕ್ ಸ್ಟೋನ್ ಮತ್ತು ಕೆಳಗಡೆ ಬೀಡ್ಸ್ ಅಂದರೆ ಗುಂಡಿಂದು ಬೀಡ್ಸ್ ಕೂಡ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿರೋಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಇದು ಚೈನ್ ಪಾರ್ಟ್ ಏನಿದೆ ತುಂಬ ಹೆವಿನೂ ಇಲ್ಲ, ತುಂಬ ಅಂದರೆ ಗ್ರ್ಯಾಂಡೂ ಇಲ್ಲ, ಸಿಂಪಲ್ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡೋವಂಥ ಒಂದು ಜ್ಯುವೆಲರಿ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇವಾಗ ಏನು ನೋಡ್ತಾ ಇದ್ದೀವಿ, ಇದು ಬಂದು ಒಂದು ಇಯರಿಂಗ್ ಅಷ್ಟೇ. ಸ್ಟಡ್ ಹತ್ರ ಫ್ಲವರ್ ಡಿಸೈನಲ್ಲಿದೆ ಆ್ಯಂಡ್ ಕೆಳಗಡೆ ಕೂಡ ಅದೇ ಥರ ಡಿಸೈನ್ ಕಂಟಿನ್ಯೂ ಆಗುತ್ತೆ. ಚೆನ್ನಾಗಿರೋವಂಥದ್ದೇ ಒಂದು ಪ್ಯಾಟ್ರನ್ ಅಂತ ಹೇಳ್ಬೋದು. ಇದರಲ್ಲಿ ಜಾಸ್ತಿ ಬೀಡ್ಸ್ ಆಗಲಿ ಸ್ಟೋನ್ಸ್ ಆಗಲಿ ಆ ಥರ ವರ್ಕ್ ಇಲ್ಲ. ಕೆಳಗಡೆ ಹ್ಯಾಂಗಿಂಗ್ ಪಾರ್ಟಲ್ಲಿ ಕೂಡ ಗುಂಡುಗಳನ್ನೇ ಕೊಟ್ಟಿದ್ದಾರೆ ಆ್ಯಂಡ್ ಪಿಂಕ್ ಕಲರ್ ಸ್ಟೋನ್ಸ್ ಕೊಟ್ಟಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಅಂದರೆ ಡಿಫ್ರೆಂಟಾಗಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ, ಇದು ಒಂದು ಚೈನ್ ಅಂದರೆ ಚೈನ್ ವಿತ್ ಪೆಂಡೆಂಟ್ ಅಂತ ಹೇಳ್ತೀವಲ್ಲ ಆ ಥರ ಚೈನ್ ವಿತ್ ಪೆಂಡೆಂಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದರಲ್ಲಿ ಕೂಡ ಲಕ್ಷ್ಮಿ ಆ್ಯಂಡ್ ಸುತ್ತ ಬಂದು ಲೈಕ್ ಟೆಂಪಲ್ ಡಿಸೈನ್ ಅಂತ ಹೇಳ್ತೀವಲ್ಲ ಆ ಥರ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಕೆಳಗಡೆ ಬಂದು ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸ್ ಇದೆ. ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ, ಇದು ಬಂದು ಒಂದು ಪೆಂಡೆಂಟ್. ಈ ಪೆಂಡೆಂಟ್ ಫ್ಲವರ್ ಡಿಸೈನಲ್ಲಿರೋಂಥ ಪೆಂಡೆಂಟ್. ನಾವು ಇದನ್ನ ಬೇರೆ ಚೈನಿಗೆಲ್ಲ ಯೂಸ್ ಮಾಡ್ಕೋಬೋದು ಆ್ಯಂಡ್ ಇದರಲ್ಲಿ ಬಂದು ಪಿಂಕ್ ಸ್ಟೋನ್ ಮತ್ತು ಕೆಳಗಡೆ ವೈಟ್ ಕಲರ್ ಪರ್ಲ್ಸಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಇದು ಬಂದು ಒಂದು ಲಾಂಗ್ ಹಾರ. ಇದು ಗುಂಡಿಂದು ಬರುತ್ತಲ್ಲ ಆ ಥರ 3 ಎಳೆ ಗುಂಡಿಂದ ಹಾರ ಕೊಟ್ಟು ಕೆಳಗಡೆ ಒಂದು ಪೆಂಡೆಂಟ್ ಕೊಟ್ಟಿದ್ದಾರೆ. ಪೆಂಡೆಂಟ್ ಬಂದು ಲಕ್ಷ್ಮಿ ಪೆಂಡೆಂಟ್. ಕೆಳಗಡೆ ಬಂದು ಅಂದರೆ ಬೀಡ್ಸ್ ಕೊಟ್ಟಿದ್ದಾರೆ, ಗ್ರೀನ್ ಮತ್ತು ಪಿಂಕ್ ಬೀಡ್ಸ್ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದೊಂದು ಮ್ಯಾಂಗೋ ಡಿಸೈನಲ್ಲಿರುವಂಥ ನೆಕ್ಲೆಸ್. ಇದು ಅಷ್ಟೇ ತುಂಬ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಅಂದರೆ ಸಣ್ಣ ಮ್ಯಾಂಗೋ ಡಿಸೈನ್ ಬರುತ್ತಲ್ಲ ಆ ಥರ. ಇದರಲ್ಲಿ ಸ್ಟೋನ್ಸ್ ಜಸ್ಟ್ ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ, ಒಂದೊಂದು ದೂರ ಒಂದೊಂದು ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಅಷ್ಟೇ. ತುಂಬ ಚೆನ್ನಾಗಿರೋಂಥ ಒಂದು ಡಿಸೈನ್ ಇದು. ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ, ಇದು ಬಂದು ಮಾಟಿ ಅಂತ ಹೇಳ್ತೀವಲ್ಲ, ಅಂದರೆ ಇಯರಿಂಗ್ ಎಲ್ಲ ಹಾಕಿಬಿಟ್ಟು ಮಾಟಿ ಥರ ಯೂಸ್ ಮಾಡ್ತೀವಲ್ಲ ಆ ಥರ. ತುಂಬ ಚೆನ್ನಾಗಿದೆ ಮಾಟಿ ಆ್ಯಂಡ್ ಕೆಳಗಡೆ ಬಂದು ಅದಕ್ಕೆ ಪಿಂಕ್ ಕಲರಲ್ಲಿ ಬೀಡ್ಸ್ ಕೊಟ್ಟಿದ್ದಾರೆ. ನೀವು ಇದನ್ನು ಬೇಕಾದರೆ ಆಲ್ಟ್ರೇಷನ್ ಅಂದರೆ ಕಸ್ಟಮೈಸೇಷನ್ ಕೂಡ ಮಾಡಿಸ್ಕೋಬೋದು. ನಿಮಗೆ ಪರ್ಲಲ್ಲಿ ಬೇಕಾದರೆ ಪರ್ಲ್ ಅಥವಾ ಏನು ಲೈಕ್ ಗ್ರೀನ್ ಸ್ಟೋನ್ಸ್ ಪಿಂಕ್ ಸ್ಟೋನ್ಸ್ ಈ ಥರ ಅಲ್ಲ, ಪಿಂಕ್ ಬೀಡ್ಸ್ ಗ್ರೀನ್ ಬೀಡ್ಸ್ ಈ ಥರ ಎಲ್ಲ ಮಾಡಿಸ್ಕೋಬೋದು. ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ, ಇದು ಕೂಡ ಒಂದು ಸಿಂಪಲ್ ಆಗಿರೋವಂಥ ನೆಕ್ ಪೀಸ್ ಅಂತಲೇ ಹೇಳ್ಬೋದು. ಲಕ್ಷ್ಮಿ ಪೆಂಡೆಂಟ್ ಇರೋವಂಥ ನೆಕ್ ಪೀಸ್. ತುಂಬ ಅಂದರೆ ತುಂಬ ಸಿಂಪಲ್ ಆಗಿರೋವಂಥದ್ದು. ಚೈನ್ ಪಾರ್ಟು ಅಷ್ಟೇ ತುಂಬಾ ಸಿಂಪಲಾಗಿ ಗುಂಡುಗಳು ಕೊಟ್ಟಿದ್ದಾರೆ ಅಷ್ಟೇ ಆ್ಯಂಡ್ ಕೆಳಗಡೆ ಪೆಂಡೆಂಟ್ ಹತ್ರ ಪಿಂಕ್ ಮತ್ತು ಗ್ರೀನ್ ಕಲರ್ ಬೀಡ್ಸ್ ಕೊಟ್ಟಿದ್ದಾರೆ. ಸ್ಟೋನ್ಸ್ ಇದರಲ್ಲಿ ಜಸ್ಟ್ ಮರೂನ್ ಮತ್ತು ಪಿಂಕ್ ಸ್ಟೋನ್ಸ್ ಇದೆ ಅಷ್ಟೇ, ಬೇರೆ ಸ್ಟೋನ್ಸ್ ಕೂಡ ಇಲ್ಲ. ತುಂಬ ಚೆನ್ನಾಗಿರೋಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ, ಇದು ಬಂದು ಒಂದು ಇಯರಿಂಗ್. ಈ ಇಯರಿಂಗು ಅಷ್ಟೇ ತುಂಬ ಚೆನ್ನಾಗಿದೆ. ಸ್ಟಡ್ಡು ಅಷ್ಟೇ ತುಂಬ ದೊಡ್ಡದಾಗಿ ಅನ್ನಿಸ್ತಿದೆ ಆ್ಯಂಡ್ ಕೆಳಗಡೆ ಜುಮ್ಕಾ ಬಂದು ಲೈಕ್ ಪಾಟ್ ಜುಮ್ಕಾಗಳು ಬರುತ್ತಲ್ಲ ಆ ಥರ ಒಂದು ಜುಮ್ಕಾ ಥರ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿರೋವಂಥದ್ದು. ಗ್ರೀನ್ ಸ್ಟೋನ್ ಇದೆ ಆ್ಯಂಡ್ ಕೆಳಗಡೆ ಬಂದು ಗುಂಡು ಕೊಟ್ಟಿರೋವಂಥದ್ದು. ತುಂಬ ಚೆನ್ನಾಗಿರೋವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಓಕೆ, ಇವಾಗ ನೆಕ್ಸ್ಟ್ ಡಿಸೈನ್ ನೋಡೋಣ. ನೆಕ್ಸ್ಟ್ ಕೂಡ ಒಂದು ನೆಕ್ ಪೀಸ್. ತುಂಬ ಚೆನ್ನಾಗಿರುವಂಥ ಒಂದು ನೆಕ್ ಪೀಸ್ ಅಂತಲೇ ಹೇಳ್ಬೋದು. ಪೆಂಡೆಂಟ್ ಹತ್ರ ಬಂದು ಲಕ್ಷ್ಮಿ ಪೆಂಡೆಂಟ್ ಆ್ಯಂಡ್ ಸುತ್ತ ಬಂದು ಪಿಕಾಕ್ ಡಿಸೈನಲ್ಲಿದೆ ಆ್ಯಂಡ್ ಪೆಂಡೆಂಟ್ ಸುತ್ತ ಬಂದು ಸಣ್ಣ ಮ್ಯಾಂಗೋ ಡಿಸೈನ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿದೆ. ಇದರಲ್ಲಿ ಕೂಡ ಬೀಡ್ಸ್ ಎಲ್ಲ ಜಾಸ್ತಿ ಇಲ್ಲ, ಜಸ್ಟ್ ಗುಂಡುಗಳು ಕೊಟ್ಟಿದ್ದಾರೆ. ಆಲ್ಟರ್ನೇಟ್ ಆಗಿ ಒಂದೊಂದು ಸ್ಟೋನ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಇದು ಕೂಡ ನೆಕ್ಸ್ಟ್ ಒಂದು ಚೈನ್ ವಿತ್ ಪೆಂಡೆಂಟ್ ಅಂತಲೇ ಹೇಳ್ಬೋದು. ಮೀಡಿಯಮ್ ಚೈನ್ ವಿತ್ ಪೆಂಡೆಂಟ್. ಡಿಸೈನ್ ತುಂಬ ಚೆನ್ನಾಗಿದೆ. ಲಕ್ಷ್ಮಿ ಪೆಂಡೆಂಟ್, ಕೆಳಗಡೆ ಪಿಂಕ್ ಸ್ಟೋನ್ ಆ್ಯಂಡ್ ಅದರ ಕೆಳಗಡೆ ಬಂದು ಗುಂಡು ಥರ ಕೊಟ್ಟಿದ್ದಾರೆ. ಚೈನ್ ಪಾರ್ಟ್ ಅಷ್ಟೇ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ, ಇದು ಬಂದು ಒಂದು ಪೆಂಡೆಂಟ್. ತುಂಬ ಚೆನ್ನಾಗಿದೆ. ಲಕ್ಷ್ಮಿ ಪೆಂಡೆಂಟ್ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ಗುಂಡುಗಳು ಸ್ಟೋನ್ಗಳೆಲ್ಲ ಇದೆ. ತುಂಬ ಚೆನ್ನಾಗಿರೋಂಥ ಒಂದು ಪೆಂಡೆಂಟ್. ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ, ಇದು ಒಂದು ಬಂದು ಶಾರ್ಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು. ಲಕ್ಷ್ಮಿ ನೆಕ್ಲೆಸ್ ಆ್ಯಂಡ್ ಕೆಳಗಡೆ ಬಂದು ಪಿಂಕ್ ಸ್ಟೋನ್ ಗುಂಡುಗಳು ಈ ಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಚೆನ್ನಾಗಿದೆ. ಚೈನ್ ಪಾರ್ಟು ಅಷ್ಟೇ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹೆವಿ ಇರೋವಂಥ ನೆಕ್ಲೆಸ್ ಅಲ್ಲ.
ಸಿಂಪಲ್ ಆಗಿರೋವಂಥದ್ದು. ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ, ಇದು ಒಂದು ಲಾಂಗ್ ಚೈನ್, ತುಂಬ ಚೆನ್ನಾಗಿದೆ. ಲಾಂಗ್ ಹಾರ ಅಂತಲೇ ಹೇಳ್ಬೋದು. ನಾರ್ಮಲ್ ಗೋಲ್ಡಲ್ಲೆಲ್ಲ ಏನು ಪ್ಯಾಟರ್ನ್ ಬರುತ್ತೆ ಅದೇ ಥರ ಸಿಲ್ವರಲ್ಲಿ ಕೂಡ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಅಂದರೆ ಲಕ್ಷ್ಮಿ ಪೆಂಡೆಂಟ್ ಅಲ್ಲ, ಈ ಸಲ ಫ್ಲವರ್ ಪೆಂಡೆಂಟ್. ಎಲ್ಲರಿಗೂ ಕೂಡ ಲಕ್ಷ್ಮಿ ಪೆಂಡೆಂಟ್ ಇಷ್ಟ ಆಗಲ್ಲ ಅಲ್ವಾ, ನಾನು ಬೇರೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಸೊ ಕೆಲವೊಬ್ಬರಿಗೆ ಈ ಥರ ಬೇರೆ ಡಿಸೈನ್ ಇರೋವಂಥದ್ದು ಇಷ್ಟ ಆಗುತ್ತೆ. ಸೊ ಈ ಥರ ಫ್ಲವರ್ ಡಿಸೈನ್ ಇರೋವಂಥದ್ದು. ನೆಕ್ಸ್ಟ್ ಬಂದು ಇದೊಂದು ಲಕ್ಷ್ಮಿ ಪೆಂಡೆಂಟ್ ಇರೋವಂಥದ್ದೇ. ಪಿಂಕ್ ಕಲರ್ ಸ್ಟೋನ್ ಅಂದರೆ ಬೀಟ್ಸಲ್ಲಿ ಕೊಟ್ಟಿದ್ದಾರೆ. ಪಿಂಕ್ ಕಲರ್ ಬೀಟ್ಸಲ್ಲಿ ಇರುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ. ಅಲ್ಲಿ ಥ್ರೆಡ್ ಥರ ಕೊಟ್ಟಿದ್ದಾರೆ ಮತ್ತು ಗುಂಡುಗಳು ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪಿಂಕ್ ಮತ್ತು ವೈಟ್ ಕಾಂಬಿನೇಷನ್ ಏನಿರುತ್ತೆ, ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್, ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಅದೇ ಥರ ಕಾಂಬಿನೇಷನಲ್ಲಿದೆ. ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ, ಇದೊಂದು ಬ್ಲ್ಯಾಕ್ ಥ್ರೆಡ್ಡಲ್ಲಿ ಗೋಲ್ಡ್ ಇರುವಂಥದ್ದು, ಅಂದರೆ ಸಿಲ್ವರ್ ಇರುವಂಥದ್ದು. ತುಂಬ ಚೆನ್ನಾಗಿದೆ ಫ್ಲವರ್ ಡಿಸೈನ್. ನೆಕ್ಲೆಸೇ ಇದು ಕೂಡ, ಶಾರ್ಟ್ ನೆಕ್ಲೆಸ್ ವಿತ್ ಇಯರಿಂಗ್ ಇದೆ, ನೀವು ನೋಡ್ತಾ ಇರ್ಬೋದು. ಫ್ಲವರ್ ಡಿಸೈನಲ್ಲಿ ಇರುವಂಥದ್ದು. ನೆಕ್ಸ್ಟ್ ಇದೊಂದು ಲಾಂಗ್ ಹಾರ ವಿತ್ ಲಕ್ಷ್ಮಿ ಪೆಂಡೆಂಟ್, ತುಂಬ ಚೆನ್ನಾಗಿದೆ. ಅಂದರೆ ಡಿಫ್ರೆಂಟಾಗಿ, ಅಂದರೆ ನಾರ್ಮಲ್ ಡಿಸೈನೇ ಬಟ್ ಸ್ವಲ್ಪ ಲೆಂತ್ ಕೂಡ ಇದೆ. ತುಂಬ ಚೆನ್ನಾಗಿರುವಂಥ ಪ್ಯಾಟ್ರನ್ ಅಂತಲೇ ಹೇಳ್ಬೋದು. ಇದು ಕೂಡ ಪಿಂಕ್ ಮತ್ತು ಗ್ರೀನ್ ಕಲರ್ ಬೀಡ್ಸ್ದು ಕಾಂಬಿನೇಷನ್ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ನೋಡಿದ್ರಲ್ಲ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋಗಳೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಮರಿದ್ದೇ ಲೈಕ್ ಮಾಡಿ. ಆದಷ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡು ಸ್ವಪ್ನ ಲೋಕ.